ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇಂದಿನ ವಿಡಿಯೋದಲ್ಲಿ ಯಾವ ಥರ 5ರಿಂದ ಸಂಖ್ಯೆ ಅಂತ್ಯವಾದರೆ ಅದರ ವರ್ಗನ ಸುಲಭವಾಗಿ ಕಂಡುಹಿಡಿಯೋದು ಅಂತಂದು ಹೇಳಿ ತಿಳ್ಕೊಂಡ್ವಿ. ಈಗ ಈ ವಿಡಿಯೋದಲ್ಲಿ ಯಾವುದಾದ್ರು ಸಂಖ್ಯೆ 1ರಿಂದ ಅಂತ್ಯವಾದರೆ ಅದರ ವರ್ಗವನ್ನು ಯಾವ ಥರ ಸುಲಭವಾಗಿ ತಿಳ್ಕೊಳ್ಳೋದು ಅಂತಂದೇಳಿ ನೋಡೋಣ. 1ರ ವರ್ಗ 1 11ರ ವರ್ಗ 121, 21ರ ವರ್ಗ 441. ಇವಕ್ಕೆ ಸುಲಭ ವಿಧಾನ ಏನು ಬೇಕಿಲ್ಲ, ಯಾಕೆಂದರೆ ಇವು ಒಂಥರ ನಮಗೆ ಬಾಯ್ಪಾಠ ಇವೆ. ಇವನ್ನ ಅದೇ ಥರ ಹಂಗೆ ಬರಿಬೋದು. ಅದೇ 31 ಕೇಳಿದ್ರೆ ಯಾವ ಥರ ಬರ್ಕೊಳ್ಳೋದು ಅಂತಂದರೆ, ಇಲ್ಲಿ ಬಿಡಿ ಸ್ಥಾನದಲ್ಲಿ ಯಾವುದಾದರೂ ಅಂಕಿ 1ರಿಂದ ಅಂತ್ಯವಾದರೆ ಅದರ ವರ್ಗವೂ ಸಹ 1ರಿಂದಲೇ ಅಂತ್ಯವಾಗುತ್ತದೆ. ಅದರಿಂದ 1 ಬರ್ಕೊಳ್ಳೋಣ. ಮತ್ತು ಈ ಭಾಗದಲ್ಲಿ ಈ ಸಂಖ್ಯೆಯನ್ನು ದ್ವಿಗುಣಗೊಳಿಸಿ ಬಂದ ಉತ್ತರವನ್ನು ಬರ್ಕೊಳ್ಳೋಣ. ದ್ವಿಗುಣ ಅಂದರೆ ಅದನ್ನು 2 ಪಟ್ಟು ಮಾಡೋಣ. 3ಅನ್ನು 2ರಿಂದ ಗುಣಿಸಿದರೆ 6 ಬರ್ಕೊಳ್ಳೋಣ. ಈ ಸ್ಥಾನದಲ್ಲಿ ಇದರ ವರ್ಗ ಏನು ಬರುತ್ತೋ ಅದನ್ನು ಬರ್ಕೊಳ್ಳೋಣ. 3ರ ವರ್ಗ 9, 961 ಇದರ ವರ್ಗ 31ರ ವರ್ಗ. ಅದೇ ಥರ 41ಕ್ಕಾದರೆ ಇಲ್ಲಿ 1 ಬರ್ಕೊಳ್ಳೋಣ. ಈ 4ಅನ್ನು ದ್ವಿಗುಣಗೊಳಿಸಿದರೆ ಎಷ್ಟಾಗುತ್ತೆ? 8 ಮತ್ತು 4ರ ವರ್ಗ 16. ಈಗ 51ಕ್ಕೆ ಬರೋಣ. ಕೊನೆಯಲ್ಲಿ 1 ಬರ್ಕೊಳ್ಳೋಣ. ಮತ್ತು ಇದರಲ್ಲಿ ಒಂದು ಸಮಸ್ಯೆ ಇದೆ. ಏನಪ್ಪ ಅಂದರೆ 5ಅನ್ನು ದ್ವಿಗುಣಗೊಳಿಸಿದರೆ ಬರೋ ಉತ್ತರ 10. ಅಂದರೆ ಇಲ್ಲಿ 2 ಅಂಕೆ ಇರುತ್ತೆ. ಅದರಿಂದ ಇಲ್ಲಿ 1 ಅಂಕೆ ಬರ್ಕೊಳ್ಳೋಣ, 0 ಬರ್ಕೊಳ್ಳೋಣ. 1 ಅದೇ ಥರ ಇರಲಿ. ಮತ್ತು 5ರ ವರ್ಗ ಎಷ್ಟು? 25. 25ಕ್ಕೆ ಈ 1 ಕೂಡೋಣ. 1 ಕೂಡಿ ಎಷ್ಟಾಗುತ್ತೆ? 26. 51ರ ವರ್ಗ ಇಷ್ಟ ಆಗುತ್ತೆ. ಈ 2601 ಆಗುತ್ತೆ. ಅದೇ ಥರ 61ರ ವರ್ಗ ಎಷ್ಟಾಗುತ್ತೆ? ಇಲ್ಲಿ 1, 6 ದ್ವಿಗುಣಗೊಳಿಸಿದರೆ 12. ಇಲ್ಲಿ 12ಕ್ಕೆ 1, ದಶಕ 1, 6ರ ವರ್ಗ 36. 36 1 37. ಅದೇ 71ರ ವರ್ಗ ಕಂಡುಹಿಡಿಬೇಕಂದ್ರೆ 1 7ಅನ್ನು ದ್ವಿಗುಣಗೊಳಿಸಿದರೆ 14 ಬರುತ್ತೆ. 4 ಬರ್ಕೊಳ್ಳೋಣ. ಮತ್ತು 1ನ ಪಕ್ಕದಲ್ಲಿ ಇಟ್ಕೊಳ್ಳೋಣ. 7ರ ವರ್ಗ 49. 49 1 50. 81ರ ವರ್ಗ 1 ಇಲ್ಲಿ ಬರ್ಕೊಳ್ಳೋಣ. ಮತ್ತು 8ಅನ್ನು ದ್ವಿಗುಣಗೊಳಿಸಿದರೆ 16. 16ಕ್ಕೆ 6 ಬರ್ಕೊಳ್ಳೋಣ. 1 ಇಲ್ಲಿ ಇಟ್ಕೊಳ್ಳೋಣ. 8ರ ವರ್ಗ 64. 64 65. ಅದೇ ರೀತಿ 91ರ ವರ್ಗ 1 ಬರ್ಕೊಳ್ಳೋಣ. ಇಲ್ಲಿ 9 ದ್ವಿಗುಣಗೊಳಿಸಿದರೆ 18. ಇಲ್ಲಿ ದಶಕ 1. 9ರ ವರ್ಗ 81 + 1 82. ಇದು ಯಾವುದೇ ಸಂಖ್ಯೆ 1ರಿಂದ ಅಂತ್ಯವಾದರೆ ಈ ವಿಧಾನ ಪರಿಣಾಮಕಾರಿಯಾಗಿರುತ್ತೆ. ಏನಕ್ಕೆ ಅಂತಂದು ಹೇಳಿ ಈಗ ನೋಡೋಣ. ಒಂದು ಉದಾಹರಣೆ ತಗೊಳ್ಳೋಣ. 51 ತಗೊಳ್ಳೋಣ. 51 × 51 ಮಾಡಿದರೆ ಏನಾಗುತ್ತೆ? 1ಅನ್ನು 1ರಿಂದ ಗುಣಿಸಿದರೆ 1 ಬರುತ್ತೆ. ಆದ್ದರಿಂದ ಯಾವುದೇ ಸಂಖ್ಯೆ 1ರಿಂದ ಅಂತ್ಯವಾದರೆ ಅದರ ವರ್ಗವೂ ಸಹ 1ರಿಂದಲೇ ಅಂತ್ಯವಾಗುತ್ತೆ. 1 ಮತ್ತು 1 × 5 5. 5 1 5. 5 5 25. ಇಲ್ಲಿ ನೋಡಿ, ನಾವು ಬಿಡಿ ಸ್ಥಾನದಲ್ಲಿ 1 ಬರ್ಕೊಂಡ್ವಿ, 1 ಇದೆ. ಮತ್ತು ಇದನ್ನು ಏನಕ್ಕೆ ದ್ವಿಗುಣಗೊಳಿಸಿವಿ ಅಂದರೆ ಇಲ್ಲಿ 2 ಅಂಕಿ ಇದೆ, ಅದರಿಂದ ದ್ವಿಗುಣಗೊಳಿಸಿವಿ. ಬಂದ ಉತ್ತರ ಎಷ್ಟು? 10. 10ಕ್ಕೆ 0 1 0. ಇಲ್ಲಿ 1 ದಶಕ. ಇಲ್ಲಿ ಇದು ನೋಡಿ 25. ಇಲ್ಲಿ 5ನ್ನ ಏನಕ್ಕೆ ವರ್ಗ ಕಂಡುಹಿಡಿದು ಇಲ್ಲಿ ಬರ್ದ್ವಿ ಅಂತಂದರೆ ಇಲ್ಲಿ ನೋಡಿ ನಮಗೆ ಅದೇ ಸಿಗುತ್ತೆ. ಅದರಿಂದ 5 5 25 + 1 26. ನಾನೇನು ಹೇಳಿದೆ ಅಂದರೆ ಯಾವುದೇ ಸಂಖ್ಯೆ 1ರಿಂದ ಅಂತ್ಯವಾದರೆ ಈ ವಿಧಾನ ಉಪಯೋಗಕಾರಿ ಅಂತಂದು ಹೇಳಿದೆ. ಅದಕ್ಕೆ ಒಂದು ಉದಾಹರಣೆ ತಗೊಳ್ಳೋಣ. 1 ಕೊನೆಯಲ್ಲಿ 1 ಇದ್ದರೆ ಮಾತ್ರ ಇದು ಉಪಯೋಗಕಾರಿ. ಅದಕ್ಕೆ 1 ಬರ್ಕೊಳ್ಳೋಣ. ಇಲ್ಲಿ ಯಾವುದಾದ್ರೂ ಸಂಖ್ಯೆ ಇರಲಿ, ನಮಗೆ ಬೇಡ. ಅದಕ್ಕೆ n ಅಂತ ತಗೊಳ್ಳೋಣ. ಅದರ ವರ್ಗ ಕಂಡುಹಿಡಿಯೋಣ. n1 × n1. 1 1 1. 1 × n n 1 n n × n n². ಅದೇ ಥರ ಇಲ್ಲಿ 1 ಏನಕ್ಕೆ ಬರ್ಕೊಂಡ್ವಿ? ಅಲ್ಲಿ ಬಿಡಿ ಸ್ಥಾನದಲ್ಲಿ ಅಂದರೆ ಇದರಿಂದ 1. ಇಲ್ಲಿ ದ್ವಿಗುಣ ಏನಕ್ಕೆ ಹೊಣಿಸ್ತೀವಿ ಅಂದರೆ ಇಲ್ಲಿ ನೋಡಿ 2n ಇದೆ, ಅದರಿಂದ ದ್ವಿಗುಣಗೊಳಿಸ್ತೀವಿ. ಇಲ್ಲಿ n ಅಲ್ಲಿ ವರ್ಗ ಏನು ಕಂಡುಹಿಡಿದ್ವಿ ಅಂದರೆ ಇಲ್ಲಿ ನೋಡಿ ಇದರ ವರ್ಗ ಕಂಡುಹಿಡಿದಾರೆ. ಅದರಿಂದ n² 2n 1. ಆದ್ದರಿಂದ ಇದು ಯಾವುದೇ ಸಂಖ್ಯೆ 1ರಿಂದ ಅಂತ್ಯವಾದರೆ ಈ ವಿಧಾನ ಅದರ ವರ್ಗ ಕಂಡುಹಿಡಿಯಲು ಸುಲಭಕಾರಿ. ಧನ್ಯವಾದಗಳು. ಶುಭ ದಿನ.